ಸೊ ಗೈಸ್, ಆ್ಯಕ್ಸಸರೀಸ್ ಒಂದಷ್ಟು ತರಿಸಿದ್ದೀನಿ XUV700ಗೆ. ನಂಗೆ ಶೋರೂಮಲ್ಲಿ ವರ್ತಿಲ್ಲ ಅನ್ನಿಸ್ತು, ಯಾಕಂದರೆ ಎಲ್ಲ 1-2 ಇದೆ. ಅದಕ್ಕೋಸ್ಕರ ನಾನು ಅಮೆಝಾನಲ್ಲೇ ಆಲ್ಮೋಸ್ಟ್ ಎಲ್ಲ ಮಾಡಿ E70 ಮ್ಯಾಟ್ ಆಗಿರ್ಬೋದು, ಕಾರ್ ಕವರ್ ಆಗಿರ್ಬೋದು, ಆಮೇಲೆ ವ್ಯಾಕ್ಯೂಮ್ ಆಗಿರ್ಬೋದು, ಏನೇನು ಎಸೆನ್ಷಿಯಲ್ಸ್ ಏನೇನಿದೆ ಅದೆಲ್ಲ ಮಾಡಿಸಿ. ಇನ್ನೂ ಒಂದು 3 ಐಟಮ್ ಮಾತ್ರ ನಾನು ಶೋರೂಮಲ್ಲಿ ಪರ್ಚೇಸ್ ಮಾಡಿದೆ. ಯಾವುದು ವರ್ತಿದೆ ಅನ್ನಿಸ್ತದು, ಬೇರೆನೆಲ್ಲನೂ ನಿಜವಾಗ್ಲೂ 1-2 ಇದೆ, ಅಷ್ಟು ವರ್ತಿಲ್ಲ. ಸೊ ಇದು ಕವರು, XUV700 ಕವರು, ನಿಯೋ ಡ್ರಿಫ್ಟ್ ಬ್ರ್ಯಾಂಡ್. ಇವಾಗ ತುಂಬ ಟ್ರೆಂಡಿಂಗಲ್ಲಿರೋ ಬ್ರ್ಯಾಂಡ್ ಇದು. ಚೆನ್ನಾಗಿದೆ, ಪ್ರೀಮಿಯಮ್ ಆಗಿ. ನಾನು ಆ್ಯಕ್ಚುಲಾಗಿ ಬೇರೆ ಕಲರ್ ನೋಡ್ತಾ ಇದ್ದೆ, ಯಾಕಂದರೆ ಇದು ಸಿಲ್ವರ್ ಅಲ್ಲ, ಬೇಗ ಗಲೀಜಾಗ್ಬಿಡುತ್ತೆ. ಅದಕ್ಕೋಸ್ಕರ ವಾಟರ್ ಪ್ರೂಫ್ ಇದೆ, ಬಟ್ ಒಳ್ಳೆ ಬ್ರ್ಯಾಂಡು ಆ್ಯಂಡ್ ವರ್ತಿದೆ ಕೂಡ, ಪ್ರೈಸ್ ಚೆನ್ನಾಗಿದೆ. ನೆಕ್ಸ್ಟು ಕಾರಲ್ಲಿ ಗಣೇಶ ಹಿಡದೇ ಇದ್ದರೆ ಹೇಗೆ? ಗಣೇಶ ಸಖತ್ ಕ್ಯೂಟ್ ಆಗಿದೆ. ಲೈಕ್ ವೈಟ್ ಪೇಂಟು, ಮೇಲ್ಗಡೆ ಲೈಕ್ ಸಿಲ್ವರ್ ಕೋಟಿಂಗ್ ಥರ ಕೊಟ್ಟಿದ್ದಾರೆ. ಕ್ಯೂಟಾಗಿ ಚೆನ್ನಾಗಿದೆ. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಕಾರ್ ಏರ್ ಫ್ರೆಶ್ನರ್, ಗೋದ್ರೇಜ್ದಿದು, ಆರೆಂಜ್ ಟ್ಯಾಂಗಿ ಫ್ಲೇವರ್. ನಾನು ನೋಡಿರೋಂಗೆ ಸಖತ್ ಬೈ ಮಾಡಿರೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಅಮೆಝಾನಲ್ಲಿ ಆಗಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಯಾಕಂದರೆ ಇದೊಂಥರ ತುಂಬ ಮೈಲ್ಡಾಗಿ ಆ್ಯಂಡ್ ತುಂಬ ರಿಫ್ರೆಶಿಂಗ್ ಆಗಿದೆ. ಫಾರ್ ಲೈಕ್ ಯಾರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಅವ್ರಿಗೆ ಈ ಸಿಟ್ರಸ್ ಆರೆಂಜ್ ಟ್ಯಾಂಗಿ ಒಂಥರ ಸಖತ್ ರಿಲೀಫ್ ಕೊಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್ ಇದು, ಸಖತ್ ಮೈಲ್ಡ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ಲೀನಿಂಗ್ ಎಸೆನ್ಷಿಯಲ್ಸ್ ಫಾರ್ ಕಾರ್. ಇಲ್ಲದೆ ಇದ್ದರೆ ಹೇಗೆ? ಮೈಕ್ರೋಫೈಬರ್ ಕ್ಲಾತ್. ಎಷ್ಟು GSM ಇದು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ನೆಕ್ಸ್ಟು ಇದು ಕ್ಲೀನಿಂಗು, ಲೈಕ್ ಧೂಳು ಹೊಡಿಯೋಕ್ಕೆ ಅಥವಾ ಏನಾದ್ರು ಕಾರ್ ಮೇಲೆ ಕಸ ಇದ್ದರೆ, ಧೂಳಿದ್ರೆ, ವೆರಿ ಹೆಲ್ಪ್ಫುಲ್ ಆ್ಯಂಡ್ ಎಸೆನ್ಷಿಯಲ್ ಒನ್. ಈ ಥರ ಬರುತ್ತೆ. ಆಮೇಲೆ ಇದನ್ನು ಹಿಂಗೆ ಫಿಕ್ಸ್ ಮಾಡಿ ಹಿಂಗೆ ಕ್ಲೀನ್ ಮಾಡೋದು. ಸಖತ್ ಬರ್ತಿದೆ ಆ್ಯಕ್ಚುಲಾಗಿದು. ನಾನು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅಂದ್ಕೊಂಡೆ, ಬಟ್ ಮೇ ಬಿ ಆಫರ್ ಏನಾದ್ರು ನಡೀತಾ ಇತ್ತೋ ಏನೋ ಗೊತ್ತಿಲ್ಲ ಅಮೆಝಾನಲ್ಲಿ. ನೆಕ್ಸ್ಟು ಇದು ಲೈಕ್ AC ವೆಂಟ್ಸ್ಗೆಲ್ಲ ಇದನ್ನು ಈ ಬ್ರಷಸ್ ಯೂಸ್ ಮಾಡ್ಬೋದು ಕ್ಲೀನ್ ಮಾಡೋಕ್ಕೆ, ಯಾಕಂದರೆ ಬಟ್ಟೆ ಅಷ್ಟು ಪ್ರಿಫರೇಬಲ್ ಅಲ್ಲ. ಸೊ ಇದು ಕೂಡ ಕೊಟ್ಟಿದ್ದಾರೆ, ಎಲ್ಲ ಕೊಂಬೋ. ಇದು ಕೂಡ ಅಷ್ಟೇ, ಇದು ಡ್ಯಾಶ್ಬೋರ್ಡ್ಗಿದು, ಡ್ಯಾಶ್ಬೋರ್ಡ್ ಕ್ಲೀನ್ ಮಾಡೋಕ್ಕಿದೆ. ಆಮೇಲೆ ಬಂದು ಇದು ವ್ಯಾಕ್ಯೂಮ್ ಕ್ಲೀನರ್, 3-in-1 ವ್ಯಾಕ್ಯೂಮ್ ಕ್ಲೀನರ್, ಪೋರ್ಟೇಬಲ್. ಇದು ಲೈಕ್ ವಯರ್ಲೆಸ್ ಬರುತ್ತೆ ಇದು. ಸೊ ಗೈಸ್, ಇದು ನೆಕ್ಸ್ಟ್ ಪ್ರಾಡಕ್ಟ್ 7D ಮ್ಯಾಟ್. ಈ 7D ಮ್ಯಾಟು ಶೋರೂಮಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಇದೇ ಸೇಮ್ ಮ್ಯಾಟ್, ಸೇಮ್ ಬ್ರ್ಯಾಂಡು ಅಮೆಝಾನಲ್ಲಿ ಅವೈಲೇಬಲ್ ಇತ್ತು. ಮಹೀಂದ್ರ ಅವ್ರು ಯಾರು ಕೊಡ್ತಾರೆ ಅದೇನೆ. ಆ್ಯಂಡ್ ತುಂಬ ವರ್ತ್ ಅನ್ನಿಸ್ತು ನನಗೆ. ಫುಲ್ ಆಲ್ ಬ್ಲ್ಯಾಕ್ ಮಾಡಿದ್ದೀನಿ.
ಸಖತ್ ಪ್ರೀಮಿಯಮ್ ಆಗಿದೆ ಮಾತ್ರ. ಮೆಟೀರಿಯಲ್ಲು ಆಮೇಲೆ ಸ್ಟಿಚಿಂಗ್ ಆಗಿರ್ಬೋದು, ಎಷ್ಟು ಫೈನ್ ಆಗಿದೆ, ಫೈನ್ ಟಚ್. ಸೊ ಇದು 7 ಸೀಟರ್ ಕಾರಲ್ಲ, 3 ರೋಸ್ಗೂ ಆಗೋ ಥರ ಮ್ಯಾಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಸೆಕೆಂಡ್ ರೋ ಆಗಿರ್ಬೇಕಿದು. ಹಾಂ, ಇದು ಸೆಕೆಂಡ್ ರೋಗೆ. ಥರ್ಡ್ ರೋ ಡ್ರೈವರ್ ಸೀಟು ಮತ್ತು ಡ್ರೈವರ್ ಸೀಟ್ ಪಕ್ಕ ಪ್ಯಾಸೆಂಜರ್ ಸೀಟ್ಗೆ ಹಿಂಗೆ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ. ಆಮೇಲೆ ಅಷ್ಟು ಗಲೀಜಾಗೋದು ಕೂಡ ಕಾಣಲ್ಲ, ಇದು ವಾಷೇಬಲ್ ಇದೆ. ಬನ್ನಿ ಇವಾಗ ಇದನ್ನು ಕಾರ್ಗೆ ಇನ್ಸ್ಟಾಲ್ ಮಾಡೋಣ. ಗೈಸ್, ಇನ್ಸ್ಟಾಲೇಷನ್ ನಡೀತಾ ಇದೆ. ನಿಜ ಸಾಕಾಗೋಯ್ತು. ಹೆಂಗೆ ಹಾಕೋದಂತಲೇ ಗೊತ್ತಾಗಿಲ್ಲ. ಫುಲ್ಲು ಈ ಬಿಸಿಲಿಗೆ ಬೇರೆ ಫುಲ್ ಬೆವ್ರು ತೊಗೊಬಿಟ್ಟಿದ್ದೀನಿ. ಇವಾಗ ಆ ಸೈಡ್ ಆಯಿತು ಡ್ರೈವರ್ ಸೈಡು, ಇವಾಗ ಈ ಸೈಡ್ ಮಾಡ್ತಾ ಇದ್ದೀವಿ. ಸಖತ್ ಕಷ್ಟ ಇದೆ ಮಾತ್ರ ಮಾಡೋದು. ನಾನು ಆಲ್ರೆಡಿ ಗೋಡ್ರೇಜ್ ಏರ್ ಫ್ರೆಶ್ನರ್ ಆರ್ಡರ್ ಮಾಡಿದ್ದೆ. ನನಗದಂತೂ ಫೇವ್ರೇಟು. ಬಟ್ ಕಾರಿಂದನೇ, ಐ ಮೀನ್ ಶೋರೂಮಿಂದನೇ ಈ ಬ್ರ್ಯಾಂಡ್ ಏರ್ ಫ್ರೆಶ್ನರ್ ಕೊಟ್ಟಿದ್ದಾರೆ, ಶಾಲ್ಡನ್ ಅಂತ. ಇದು ಕೂಡ ಆರೆಂಜೇನೆ. ಬಟ್ ಗೋದ್ರೇಜ್ ಅಷ್ಟು ಎಫೆಕ್ಟಿವ್ ಇಲ್ಲ ಅಂತ ಹೇಳ್ಬೋದು. ಬಟ್ ಇದು ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಅಟ್ಲೀಸ್ಟ್ ಇದನ್ನಾದರೂ ಕೊಟ್ಟಿದ್ದಾರೆ ಅಲ್ಲ. ಎಷ್ಟು ಗ್ರಾಮ್ ಇದೆ ಇದು? 80 ಗ್ರಾಮ್ ಇದೆ. ಈ ಥರ ಇದೆ ಒಳಗೆ. ವ್ಯಾಕ್ಸ್, ಫುಲ್ಲಿ ವ್ಯಾಕ್ಸ್ ಇದೆ. ನೋಡೋಣ ಎಷ್ಟು ದಿನ ಬರುತ್ತಂತ. ಅದು ಬಿಟ್ಟರೆ ಇವಾಗ ಗಣೇಶ ಇನ್ಸ್ಟಾಲೇಷನ್ ಮಾಡೋಣ. ಹಿಂಗಿದೆ ಗಣೇಶ, ಸಕ್ಕತ್ತಾಗಿದೆ ಅಲ್ಲ. ನಂಗೆ ಸಖತ್ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ನು. ವೈಟ್ ಕಾರ್ಗೆ ವೈಟ್ ಐಡಲ್ ವಿತ್ ಸಿಲ್ವರ್ ಟಚ್ ಫಿನಿಶ್, ಚೆನ್ನಾಗಿದೆ ಅಲ್ಲ. ಗೈಸ್ ನೋಡಿ, ಗಣೇಶ ಫಿಟ್ ಮಾಡಿದ್ದೀನಿ. ಫುಲ್ಲಿ ಚೆನ್ನಾಗಿದೆ ಅನಿಸುತ್ತೆ. ನನಗಂತೂ ಇಷ್ಟ ಆಯಿತು. ಪ್ಲೇಸ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಯಾಕಂದರೆ ಇಲ್ಲೆಲ್ಲೂ ಫಿಟ್ ಮಾಡೋಕ್ಕಾಗ್ತಾಯಿಲ್ಲ. ಮಾಡಿದ್ರೆ ಇಲ್ಲಿ ಮಾಡಬೇಕಾಗಿತ್ತು, ಇಲ್ಲಿ ಸೆಂಟ್ರಲ್ಲಿ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಬಲ್ಜ್ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಕೂಡ ಅಷ್ಟೇ, ಇಲ್ಲ ಅಷ್ಟು ಕ್ಯಾಪ್ ಇಲ್ಲ ಮಾಡೋಕ್ಕೆ. ಇಲ್ಲಿ ಕೂಡ ನೋಡಿ, ಇಲ್ಲಿ ಕೂಡ ಒಂದು ಲೈನ್ ಬಂದು ಬಲ್ಜ್ ಆಗಿದೆ. ಸೊ ಇದೇ ಪರ್ಫೆಕ್ಟ್ ಅನ್ನಿಸ್ತು. ಸೊ ಇಲ್ಲಿ ಡಬಲ್ ಟೇಪ್ ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ ಹೀಗೆ. ಸೊ ಗೈಸ್, ಇನ್ಸ್ಟಾಲೇಷನ್ ಎಲ್ಲ ಮುಗೀತು. 70 ಮ್ಯಾಟ್ ಹಾಕಾಯಿತು. ಆ್ಯಕ್ಸಸರೀಸ್ ಎಲ್ಲ ತೋರಿಸ್ದೆ ನಾನು. ಸೊ ಇಷ್ಟೇ ಫಿಟ್ಟಿಂಗ್ಸ್ ಇದ್ದಿದ್ದು. ಇನ್ನು ಒಂದೇನಂದರೆ, ಇನ್ನು ಸನ್ ಫಿಲ್ಮ್ ಒಂದು ಹಾಕಿಸ್ಬೇಕು. ಲೈಕ್ ಅದು ಎಷ್ಟು ಪರ್ಸೆಂಟೇಜ್ ಇವಾಗ ಅಲೋ ಮಾಡ್ತಾರೆ ಪೊಲೀಸ್, ಅಷ್ಟು ಅದೊಂದು ಮಾಡಿಸ್ಬೇಕು ಅನ್ನೋದು ಬಿಟ್ಟರೆ, ಇನ್ನದು ಬಿಟ್ಟರೆ ಏನಿಲ್ಲ. ಶೋರೂಮಲ್ಲಿ ಹಾಕ್ಸ್ಕೊಂಡಿದ್ದಂದರೆ ಮಡ್ ಫ್ಲ್ಯಾಪು, ಸ್ಕ್ರೀನ್ ಪ್ರೊಟೆಕ್ಟರು, ಮತ್ತು ಇನ್ನೊಂದೇನು ಹಾಕ್ಸಿದ್ದೆ, ಸ್ಕಫ್ ಪ್ಲೇಟ್ಸು. ಲೈಕ್ ಇದು ಡೋರ್ ಹತ್ರ. ನೀವು ನನ್ನ ಡೆಲಿವರಿ ಡೇ ವ್ಲಾಗ್ ನೋಡಿದರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟು ಬಂದು ನಾನು ಹಾಕ್ಸಿರೋದು. ಇದು ಬಿಟ್ಟರೆ ಇನ್ನೇನು ಇದಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಟಾಪ್ ಎಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲನೂ ಬಂದ್ಬಿಡುತ್ತೆ. ಮೇಯ್ನಾಗಿ ಇಷ್ಟು ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಇದನ್ನು ನಾನು ಏನೇನು ಆ್ಯಕ್ಸಸರೀಸ್ ಯೂಸ್ ಮಾಡ್ತೀನಿ ಕಾರ್ಗೆ ಅಂತ ತೋರ್ಸೋಕ್ಕೆ ಈ ವ್ಲಾಗ್ ಮಾಡಿದ್ದು. ಆ್ಯಂಡ್ ಈ ವ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಆ್ಯಂಡ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನಂಗೆ ಬೇಕು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.